ಜಿಎಸ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕು ಎಂದು ಅನಿಲ್ ತೆಗ್ಗಿನಕೇರಿ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ. ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಎಸ್ ಪಾಟೀಲ್ ಸಾಹೇಬ್ರು 4 ಬಾರಿ ಒಂದೇ ಪಕ್ಷದಿಂದ ಆಯ್ಕೆಯಾಗಿದ್ದು ನಮ್ಮ ಭಾಗದ ಏಳ್ಗೆಗಾಗಿ ಸಾಕಷ್ಟು ಶ್ರಮಿಸ್ತಾ ಇದ್ದಾರೆ. ಅಂತಹ ವ್ಯಕ್ತಿಗೆ ಕಾಂಗ್ರೆಸ್ ಪಕ್ಷ ಎಷ್ಟೇ ಬಾರಿ ಆಡಳಿತಕ್ಕೆ ಬಂದರೂ ಅನ್ಯಾಯ ಮಾಡುತ್ತಲೇ ಬಂದಿದೆ. ಹೀಗಾಗಿ ಈ ಬಾರಿ ಹಿರಿಯ ನಾಯಕರಾದ ಜಿಎಸ್ ಪಾಟೀಲ್ ಅವರಿಗೆ ಸಚಿವ ಸಂಪುಟದಲ್ಲಿ ಅವಕಾಶ ನೀಡಲೇಬೇಕು ಎಂದು ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಹಾಗೂ ಒತ್ತಾಯ ಮಾಡಿದ್ದಾರೆ. ಗಾಳಿಪ್ಪ ಎಚ್ ಹರಿಜನ್, ಲಕ್ಷ್ಮೇಶ್ವರ, ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಗದಗ ಜಿಲ್ಲೆಯ ರೋಣ ವಿಧಾನಸಭಾ ಮತಕ್ಷೇತ್ರದಿಂದ 4 ಬಾರಿ ಅವಧಿಗೆ ಶಾಸಕರಾಗಿ ಜನಾನುರಾಗಿ ನಮ್ಮ ರಾಜಕಂಡ ವೀರಶೈವ ಲಿಂಗಾಯತ ಸಮುದಾಯದ ಹಿರಿಯ ಧೀಮಂತ ನಾಯಕರು, ಜನಪರ ಸೇವೆಯನ್ನು ಮಾಡಿದಂಥವರು, ಆಡಳಿತಾತ್ಮಕವಾಗಿ ಅಭಿವೃದ್ಧಿಕರ ಪರ ಕೆಲಸ ಮಾಡಿದಂಥವರು, 1000 ಕೆರೆಗಳ ಸರ್ದಾರ್ ಎಂದು ಖ್ಯಾತರಾದಂಥ ಸನ್ಮಾನ್ಯ ಜಿಎಸ್ ಪಾಟೀಲ್ ಅವರನ್ನ ನಮ್ಮ ಉತ್ತರ ಕರ್ನಾಟಕದ ಅಭಿವೃದ್ಧಿಗೋಸ್ಕರ ನಮ್ಮ ಗದಗ ಜಿಲ್ಲೆ ಇಡೀ ವೀರಶೈವ ಲಿಂಗಾಯತ ಸಮುದಾಯವನ್ನು ಪ್ರತಿನಿಧಿಸ್ತಕ್ಕಂಥ ಏಕೈಕ ಶಾಸಕರಿರ್ತಕ್ಕಂಥ ಸನ್ಮಾನ್ಯ ಜಿಎಸ್ ಪಾಟೀಲ್ ಸಾಹೇಬರನ್ನ ಮುಂದಿನ ಸಂಪುಟದ ವಿಸ್ತರಣೆಯಲ್ಲಿ ಅವರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡಬೇಕು ಅಂತೇಳಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಇವತ್ತಿನ ಪತ್ರಿಕಾಗೋಷ್ಠಿ ಮುಖಾಂತರ ರಾಜ್ಯ ಸರ್ಕಾರಕ್ಕೆ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ರಾಜ್ಯ ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ನಾಯಕರನ್ನ ಗಮನಿಸಲಿಕ್ಕೆ ಇವತ್ತಿನ ಪತ್ರಿಕಾಗೋಷ್ಠಿ ಮುಖಾಂತರ ಒತ್ತಾಯವನ್ನು ಮಾಡ್ತಿದ್ದೀವಿ. ನಾವು ಜಿಎಸ್ ಪಾಟೀಲ್ ಶಾಸಕರನ್ನ ನಾವು ಮಂತ್ರಿಯನ್ನಾಗಿ ಮಾಡ್ತೀವಿ ಅಂತ ಹೇಳಿ ನಮಗೆಲ್ಲ ಮಾಡಿಕೊಟ್ರು. ಆ ಮಾತಿನಂತೆ ನಡ್ಕೋಬೇಕು ಅಂತ ಹೇಳಿ ನಾವೆಲ್ಲರೂ ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ಡಿಕೆ ಶಿವಕುಮಾರ್ ಅವರಲ್ಲಿ ಮನವಿಯನ್ನ ಮಾಡ್ಕೋತಾ ಇದ್ದೀವಿ. ಈ ಬಾರಿ ನಮಗೇನಾದರೂ ಅನ್ಯಾಯ ಮಾಡಿದ್ರು ಅಂದ್ರೆ ಮುಂಬರುವಂತ ಎಲ್ಲ ಚುನಾವಣೆಗಳನ್ನ ನಾವು ಬಹಿಷ್ಕಾರ ಮಾಡ್ತೀವಿ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಯಾಕಂದ್ರೆ ಬಹಳಷ್ಟು ನಮಗ ಎಲ್ಲರಿಗೂ ನಮಗ್ ನೋವಾಗೈತಿ. ಹಲವಾರು ಬಾರಿ ನಮ್ಮ ಶಾಸಕರಿಗೆ ಯಾಕೆ ನೀವು ಪದೇ ಪದೇ ಅನ್ಯಾಯ ಮಾಡ್ತೀರಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ. ಯಾಕಂದ್ರೆ ಎಲ್ಲರಿಗಿಂತಲೂ ವಯಸ್ಸಿನಲ್ಲಿ ಹಿರಿಯರು, ಅನುಭವವುಳ್ಳವರು, ಒಂದು ಪಕ್ಷಕ್ಕಾಗಿ ನ್ಯಾಯವನ್ನು ಒದಗಿಸಿದಂಥವರು ಸನ್ಮಾನ್ಯ ಜಿಎಸ್ ಪಾಟೀಲ್ ಶಾಸಕರು. ಅಂಥವರನ್ನ ಯಾಕೆ ನೀವು ಕಡೆಗಣಿಸ್ತಾ ಇದ್ದೀರಿ? ನಾವು ರಾಜೀನಾಮೆ ಕೊಡುವುದರ ಮುಖಾಂತರ ಸಾಕಷ್ಟು ಸಲ ನಾವು ಕೇಳಿದ್ದೀವಿ ಸರ್ಕಾರಕ್ಕೆ, ಏನು ನಮಗ ಅನ್ಯಾಯ ಆಗೈತಿ, ಯಾಕೆ ನಮಗ ಅನ್ಯಾಯ ಮಾಡಕತ್ತೀರಿ, ಅದಕ್ಕೆ ಉತ್ತರ ಕೊಡ್ರಿ ಅಂತ ನಾವು ಪದೇ ಪದೇ ಒತ್ತಾಯ ಮಾಡಿದ್ವಿ. ಈ ಸಲ ಏನಾದರೂ ನಮಗೆ ಅನ್ಯಾಯ ಮಾಡಿದ್ರೆ ನಾವು ಎಚ್ಚರಿಕೆಯನ್ನ ಕೊಡ್ತಾ ಇದ್ವಿ. ಡಿಕೆ ಶಿವಕುಮಾರ್ ಅವ್ರ ಹತ್ರ ನಾವು ಮೊದಲು ಮನವಿಯನ್ನ ಮಾಡ್ಕೋತಾ ಇದ್ವಿ, ನಮ್ಮ ಶಾಸಕರಿಗೆ ಈ ಸಲ ನೀವು ಅನ್ಯಾಯವನ್ನ ಮಾಡಬಾರ್ದು, ನಂಬರ್ 1 ಮತಕ್ಷೇತ್ರಕ್ಕೆ ನೀವು ಸಚಿವ ಸ್ಥಾನ ಕೊಡ್ಲೇಬೇಕು ಅಂತ ಹೇಳಿ ಈ ಮುಖಾಂತರ ನಾನು ಕಳಕಳಿ ಮನವಿಯನ್ನ ಮಾಡ್ಕೊಂಡು ತಮ್ಮೆಲ್ಲರಿಗೂ